Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, Government First Grade College, Vijayanagar. Continuing our previous session, on this session, we're going to check out what are some of the main achievements of ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್. ಹಿಂದಿನ ಸಂಚಿಕೆಯನ್ನು ಮುಂದುವರಿಸುತ್ತಾ ಈ ಒಂದು ಸೆಷನ್ ಅಲ್ಲಿ ನಾವು ವಿಶ್ವಸಂಸ್ಥೆಯ ಸಾಧನೆಗಳ ಬಗ್ಗೆ ಚರ್ಚೆ ಮಾಡೋಣ. ಆಸ್ ಯೂಶುವಲ್, ಇದು ವಿಶ್ವದಲ್ಲಿ 3ನೇ ಮಹಾಯುದ್ಧ ಇನ್ನೂ ಆಗಿಲ್ಲ, ಆಗೋದು ಬೇಡ. ಸೊ ಹಾಗಾಗಿ ಅತ್ಯಂತ ಪ್ರಮುಖವಾಗಿರುವಂತಹ ಸಾಧನೆ ಏನು ಅಂತ ಹೇಳಿದ್ರೆ, ವಿಶ್ವದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹನೆ, ಒಂದು ಮಿತ್ರತ್ವದ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡುವುದರಲ್ಲಿ ವಿಶ್ವಸಂಸ್ಥೆ ಯಶಸ್ಸಾಗಿದೆ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ, ಇನ್ ಕೇಸ್ 2ನೇ ಮಹಾಯುದ್ಧ ಆದ್ಮೇಲೆ ಈ ಒಂದು ವಿಶ್ವಸಂಸ್ಥೆ ಇಲ್ಲ ಅಂತ ಹೇಳಿದ್ರೆ, ಬಹುತೇಕವಾಗಿ ಪರಸ್ಪರ ಅಪನಂಬಿಕೆಗಳಿಂದ 3ನೇ ಮಹಾಯುದ್ಧ ಆಗುವಂತಹ ಸಾಧ್ಯತೆಗಳಿತ್ತೇನೋ. ಆದರೆ ಇನ್ನೂವರೆಗೂ ಆ ರೀತಿಯಾಗಿರುವಂತಹ ಭಯಾನಕ ಯುದ್ಧ ವಿಶ್ವದಲ್ಲಿ ಆಗದಿರೋ ಕಾರಣದಿಂದ ವಿಶ್ವಸಂಸ್ಥೆಯ ಕೊಡುಗೆ ಖಂಡಿತವಾಗಿಯೂ ಕೂಡ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಮೇಂಟೈನಿಂಗ್ ಪೀಸ್ ಅಂಡ್ ಸೆಕ್ಯೂರಿಟಿ, ಅಂಡ್ ಆಲ್ಸೋ ಇನ್ ಕೇಸ್ ಆಫ್ ಎನಿ ಕೈಂಡ್ ಆಫ್ ಕಾನ್ಫ್ಲಿಕ್ಟ್ಸ್ ಥ್ರೂಔಟ್ ದ ವರ್ಲ್ಡ್, United Nations has its own army, military. That's called peacekeeping force. So they send the peacekeeping force in order to maintain and manage any kind of conflict situations occurring throughout the world. ಏನಾದರೂ ಒಂದು ವಿವಾದಗಳಿದ್ದಾಗ ಅಂತ ವಿವಾದಗಳಿಗೆ ತನ್ನದೇ ಆಗಿರುವಂತಹ ಸೇನಾಪಡೆಯನ್ನ ಕಳಿಸಿ ಆ ಒಂದು ವಿವಾದಗಳ ಇತ್ಯರ್ಥ ಮಾಡೋದ್ರಲ್ಲಿ ವಿಶ್ವಸಂಸ್ಥೆ ಯಶಸ್ಸಾಗಿದೆ. ಎಕ್ಸಾಂಪಲ್, ದಕ್ಷಿಣ ಮತ್ತು ಉತ್ತರ ಕೊರಿಯಾದ ನಡುವೆ ಆಗುವಂತಹ 1950ರ ದಶಕದಲ್ಲಿ ಆಗುವಂತಹ ಯುದ್ಧದಲ್ಲಿ ವಿಶ್ವಸಂಸ್ಥೆಯ ಶಾಂತಿಯ ಸೇನಾಪಡೆಯವರು ಅಲ್ಲಿ ಹೋಗಿ ಒಂದು ರೀತಿಯಾಗಿ ಆ ಒಂದು ವಿವಾದಗಳನ್ನ ಇತ್ಯರ್ಥಗೊಳಿಸಿ ಶಾಂತಿ ಸಹನ ಕಾಪಾಡಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದೆ. ಇದೊಂದು ಕ್ಲಾಸಿಕಲ್ ಎಕ್ಸಾಂಪಲ್. ಅದ್ರ ಬಿಟ್ಟು ಸೂಡಾನ್ ಆಗಿರ್ಬೋದು, ರವಾಂಡ ಆಗಿರ್ಬೋದು, ಆಫ್ರಿಕಾದ ಬಹುತೇಕ ರಾಷ್ಟ್ರಗಳಲ್ಲಿ ವಿವಾದಗಳಲ್ಲಿ ಈ ಪೀಸ್ ಕೀಪಿಂಗ್ ಫೋರ್ಸ್ ಅಥವಾ ಶಾಂತಿ ಪಡೆಯ ಸೈನಿಕರು ವಿಶ್ವಸಂಸ್ಥೆಯ ಆದೇಶದಿಂದ ಅಲ್ಲಿ ಹೋಗಿ ಒಂದು ಉತ್ತಮ ರೀತಿಯಾಗಿರುವಂತಹ ಕಾರ್ಯಾಚರಣೆಗಳು ಕೂಡ ಅದು ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಅಣುಬಾಂಬಿನ ಉತ್ಪಾದನೆ ಬಹುತೇಕ ರಾಷ್ಟ್ರಗಳಲ್ಲಿದೆ, ಇನ್ಕ್ಲೂಡಿಂಗ್ ಇಂಡಿಯಾ, ಪಾಕಿಸ್ತಾನ, ಚೀನಾ, ಅರ್ಜೆಂಟೀನಾ, ಇಸ್ರೇಲ್. ಆದರೂ ಕೂಡ ಇಂತಹ ಒಂದು ಅತ್ಯಂತ ಭಯಾನಕವಾಗಿರುವಂತಹ ಅಣು ಅಸ್ತ್ರಗಳು ಬೇರೆ ದೇಶಗಳಿಗೆ ಹೋಗಬಾರ್ದು. ಅದನ್ನ ತಡೆ ಹಿಡಿಲಿಕ್ಕೋಸ್ಕರ, ಅದು ಶಾಂತಿಯ ರೀತಿಯಲ್ಲಿ ಅಥವಾ ನಾಗರಿಕ ಸೇವೆಗೋಸ್ಕರ ಅಣುಶಕ್ತಿಯ ಉತ್ಪಾದನೆ ಆಗ್ಬೇಕು ಅಂತ IAEA ಅಂತ ಒಂದು ಸಂಘಟನೆಯನ್ನ ಕಟ್ಕೊಂಡಿದೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, whose responsibility is to safeguard nuclear material in the hands of the respective governments. So therefore, these nuclear materials will not be used for ಮಿಲಿಟರಿ ಪರ್ಪಸಸ್. ಸೊ ಈ ರೀತಿಯಾಗಿ ಒಂದು ವಿಶೇಷವಾಗಿರುವಂತ ನಿಯಂತ್ರಣ ಟು ಕಂಟ್ರೋಲ್ ದ ಕಂಟ್ರೀಸ್ ಫ್ರಮ್ ಗೋಯಿಂಗ್ ನ್ಯೂಕ್ಲಿಯರ್, ಇದು ಕೂಡ ವಿಶ್ವಸಂಸ್ಥೆಯ ಮತ್ತೊಂದು ಪ್ರಮುಖವಾಗಿರುವ ಸಾಧನೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಅದಾಗ್ಲಿ ನಾವು ನೋಡಿದೀವಿ, ಬಹುತೇಕ ರಾಷ್ಟ್ರಗಳ ನಡುವೆ ಆಗಿರುವಂತಹ ವಿವಾದಗಳಿಗೆ ಇತ್ಯರ್ಥ ಮಾಡುವಂತಹ ಚಿಂತನೆಗಳು, in order to prevent any kind of conflicts which might occur between the states. And also most of its functions are performing of peacekeeping in nature. ಎಕ್ಸಾಂಪಲ್, ದಕ್ಷಿಣ ಮತ್ತು ಉತ್ತರ ಕೊರಿಯಾದ ನಡುವೆ ಆಗುವಂತ ವಿವಾದದಲ್ಲಿ ಯಾವ ರೀತಿಯಾಗಿ ಶಾಂತಿ ಪಡೆ ಹೋಗಿ ಅಂತ ಒಂದು ವಿವಾದಗಳನ್ನ ಸರಿಪಡಿಸಕ್ ಶುರು ಮಾಡ್ತೋ, ಅದೇ ರೀತಿಯಾಗಿ ಶಾಂತಿ ಪಡೆ ವಿಶ್ವದಲ್ಲಿ ಏನೇ ಒಂದು ಸಮಸ್ಯೆಗಳಾಗ್ತಿದ್ರು ಕೂಡ, ಎಸ್ಪೆಷಲಿ ರಾಷ್ಟ್ರಗಳ ನಡುವೆ ಆಗುವಂತ ಒಂದು ಗೊಂದಲದಲ್ಲಿ ಈ ಶಾಂತಿ ಪಡೆ ಹೋಗಿ, ಅಥವಾ ಜನಾಂಗೀಯ ಗೊಂದಲಗಳಾಗಿರ್ಬೋದು, ಅಂಥದ್ರಲ್ಲಿ ಆ ಶಾಂತಿ ಪಡೆ ಹೋಗಿ ಅಲ್ಲಿ ಸಾಲ್ವ್ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಪಾರ್ಟ್ ಫ್ರಮ್ ದಿಸ್, ವಿಶ್ವದಲ್ಲಿ ಹಲವಾರು ಸನ್ನಿವೇಶಗಳು ಉತ್ಪತ್ತಿ ಆಗ್ತದೆ, ಹುಡ್ತಾ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಸಡನ್ ಆಗಿ ಒಂದು ವಿವಾದಗಳು ಉತ್ಪತ್ತಿ ಆಗುವಂಥದ್ದು. ಎಕ್ಸಾಂಪಲ್, ಸೂಸ್ ಕೆನಾಲ್ ಕ್ರೈಸಿಸ್. ಗ್ಯಾಮಲ್ ಅಬ್ದುಲ್ ನಾಸರ್ ಅವರು ಈಜಿಪ್ಟಿನ ಅಲ್ಲಿರುವಂತಹ ಒಂದು ಸ್ವೀಸ್ ಕೆನಲ್ನ ಅವರು ಬ್ಲಾಕ್ ಮಾಡಿರ್ತಾರೆ. ಅವರು
ಅಂತ ಒಂದು ಜಾಗದಲ್ಲೂ ಕೂಡ ವಿಶ್ವಸಂಸ್ಥೆ ಹೋಗಿ ಸಂಧಾನ ಮಾಡುವಂತ ಪ್ರಯತ್ನ ಕೂಡ ಅದು ಯಶಸ್ವಿಯಾಗಿ ಮಾಡಿದೆ. ಇರಾನು, ಇಂಡೋನೇಷ್ಯಾ, ಪ್ಯಾಲೆಸ್ಟೈನು, ಕೊರಿಯಾ, ಹಂಗೇರಿ, ಕಾಂಗೋ, ಸಿಪ್ರಸ್, ಇನ್ನು ಹಲವಾರು ರಾಷ್ಟ್ರಗಳಲ್ಲಿ ಏನೇ ಒಂದು ವಿವಾದಗಳು ಉಂಟಾಗಿದ್ರೆ ಅಂತ ವಿವಾದಗಳನ್ನ ಇತ್ಯರ್ಥಗೊಳಿಸ್ಲಿಕ್ಕೋಸ್ಕರ ವಿಶ್ವಸಂಸ್ಥೆ ಮುಂಚೂಣಿಯಲ್ಲಿ ಕಾತ್ಕೊಂಡಿದೆ. Any kind of conflict that is occurring throughout the world, United Nations plays a very important role. ಅದರ ಜೊತೆಯಲ್ಲಿ ಶಸ್ತ್ರೀಕರಣ ಮತ್ತು ಶಸ್ತ್ರೀಕರಣದ ವಿರುದ್ಧವಾಗಿ ನಿಶಸ್ತ್ರೀಕರಣ ಮಾಡುವಂತ ಹಂತದಲ್ಲೂ ಕೂಡ ವಿಶ್ವಸಂಸ್ಥೆ ಅತ್ಯಂತ ಮುಖ್ಯವಾಗಿರುವಂತಹ ಕಾರ್ಯಚಟುವಟಿಕೆಗಳು ಮಾಡಿದೆ. ಅದನ್ನ ಬಿಟ್ರೆ ಮತ್ತೆ ಪ್ರಮುಖವಾಗಿರುವಂತಹ ಸಾಧನೆಗಳು ಆರ್ಥಿಕ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ನೋಡಬಹುದು. In the United Nations Charter, it is declared that United Nations should strive to uplift the socio-economic status of the people of the world. ವಿಶ್ವದ ಜನಸಂಖ್ಯೆಯ ಆರ್ಥಿಕ ಸುಭದ್ರತೆ ಮತ್ತು ಆರ್ಥಿಕ ಗುಣಮಟ್ಟನ ಹೆಚ್ಚಿಸುವಂತ ಪ್ರಯತ್ನ ವಿಶ್ವಸಂಸ್ಥೆ ಮಾಡ್ತಾ ಇದೆ. ಮೊದಲು ಗ್ಯಾಟ್ ಅಂತ ಒಂದಿತ್ತು, ಜನರಲ್ ಅಗ್ರಿಮೆಂಟ್ ಅಂಡ್ ಟ್ಯಾರಿಫ್ ಅಂಡ್ ಟ್ರೇಡ್. ನಂತರದಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ಆಗಿ ಅದು ವಿಶ್ವ ವ್ಯಾಪಾರ ಸಂಘಟನೆ ಆಗಿ ಅದು ಮಾರ್ಪಾಟಾಗಿದೆ. ಸೊ ಆ ಒಂದು ವೇದಿಕೆನ ಬಳಕೆ ಮಾಡಿಕೊಂಡು ವಿಶ್ವ ಒಂದೇ ರೀತಿಯಾಗಿರ್ಬೇಕು, ಯಾವುದೇ ರೀತಿಯಾಗಿರುವಂತಹ ಹಣಕಾಸಿನ ಸಮಸ್ಯೆಗಳಾಗಬಾರ್ದು. ಇನ್ ಕೇಸ್ ರಾಷ್ಟ್ರಗಳಿಗೆ ಹಣಕಾಸಿನ ಸಮಸ್ಯೆಗಳಾದ್ರೆ ಅದು ಉತ್ತಮ ರೀತಿಯಲ್ಲಿ ಅನುದಾನ ಕೊಡುವಂತ ವ್ಯವಸ್ಥೆನೂ ಕೂಡ ಅದು ಮಾಡ್ಕೊಂಡಿರುತ್ತೆ. ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು, ಅಥವಾ ಇತರ ಇತ್ಯಾದಿ ಆರ್ಥಿಕ ವ್ಯವಸ್ಥೆಗಳ ಮೂಲಕ ರಾಷ್ಟ್ರಗಳ ಹಣಕಾಸಿನ ಕೊರತೆಯನ್ನು ದೂರಪಡಿಸಿ ಅಭಿವೃದ್ಧಿಗೋಸ್ಕರ ಅಲ್ಲಿರುವಂತ ಪ್ರಜೆಗಳ ಗುಣಮಟ್ಟವನ್ನು ಉನ್ನತ ರೀತಿಯಲ್ಲಿ ಮಾಡ್ಲಿಕ್ಕೋಸ್ಕರ ವಿಶ್ವಸಂಸ್ಥೆ ಪ್ರಯತ್ನ ಪಡ್ತಿದೆ ಅಂತ ನಾವಿಲ್ಲಿ ನೋಡ್ತೀವಿ. ಹಲವಾರು ಸಂಘ ಸಂಘಟನೆಗಳು ಇದ್ರೂ ಕೂಡ ವಿಶ್ವಸಂಸ್ಥೆಯ ವಿಶೇಷ ಅಂಗಗಳು, ಎಕ್ಸಾಂಪಲ್ WHO. ಇವಾಗ ಕರೋನಾ ವೈರಸ್ಗೆ ಸಂಬಂಧಪಟ್ಟಂತೆ WHO ಮುಂಚೂಣಿಯಲ್ಲಿ ಇದ್ದು ಇಡೀ ವಿಶ್ವದ ರಾಷ್ಟ್ರಗಳ ನಡುವೆ ಒಂದು ನೆಟ್ವರ್ಕ್ ಅನ್ನು ಸೃಷ್ಟಿ ಮಾಡಿ ವ್ಯಾಕ್ಸಿನ್ ಯಾವ ರೀತಿಯಾಗಿ ಮಾಡಬೇಕು ಅಥವಾ ಅದರ ಸರಬರಾಜು ಹೇಗಿರಬೇಕು ಮತ್ತು ಯಾವ ರೀತಿಯಲ್ಲಿ ಈ ಒಂದು ವೈರಸ್ ಬೆಳೀತಾ ಇದೆ ಅದನ್ನ ತಡೆಗಟ್ಟುವಂತಹ ಮಾರ್ಗಗಳು ಏನು, ಇವೆಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಇಡೀ ವಿಶ್ವಕ್ಕೆ ತಿಳಿಸ್ಕೊಟ್ಟಿದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇನ್ಫ್ಯಾಕ್ಟ್ ಇವಾಗ ಕರೋನಾ ವೈರಸ್ ನಾವು ನಾರ್ಮಲ್ ಆಗಿ SARS-CoV-19 ಅಂತ ಕರಿತೀವಲ್ಲ, ಇದನ್ನ ಇದು COVID-19 ಅಂತ ಹೆಸರನ್ನು ಡೆಸಿಗ್ನೇಟ್ ಮಾಡಿದವರು ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್. ಅದೇ ರೀತಿಯಾಗಿ ಯುನೆಸ್ಕೋ, ಯುನಿಸೆಫ್, UNHCR ಹಲವಾರು ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಆರ್ಥಿಕ ಮತ್ತು ಸಾಂಸ್ಕೃತಿಕ ವಿಷಯಗಳಲ್ಲಿ ಯುನೆಸ್ಕೋ ಕೆಲಸ ಮಾಡ್ತಾ ಇದೆ. ಮಕ್ಕಳ ಶಿಕ್ಷಣ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಯುನಿಸೆಫ್ ಕೆಲಸ ಮಾಡ್ತಾ ಇದೆ. ಮತ್ತು ಒಂದು ರಾಷ್ಟ್ರದಿಂದ ಯುದ್ಧ ಪೀಡಿತ ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ವಲಸೆ ಹೋದಂತಹ ಜನಗಳ ಸಂರಕ್ಷಣೆಗೋಸ್ಕರ, ರೆಫ್ಯೂಜಿಗಳ ಸಂರಕ್ಷಣೆಗೋಸ್ಕರ UNHCR ಕೆಲಸ ಮಾಡ್ತಾ ಇದೆ. The World Health Organization tries to protect the health of the world, are trying to give directions to the nations regarding the health of its people, how to improve the quality of their health. And regarding economic, social and cultural aspects, UNESCO is working hard. Regarding children and their education, we have UNICEF. And also regarding the protection of the lives of the refugees who escaped the war-ravaged countries, UNHCR providing very good infrastructure and care. ಸೊ ಈ ರೀತಿಯಲ್ಲಿ ವಿಶ್ವಸಂಸ್ಥೆ ಮತ್ತಷ್ಟು ಉನ್ನತ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಇದರ ಜೊತೆಯಲ್ಲಿ we all know every year we celebrate December 10th as a Human Rights Day. 1948ರಲ್ಲಿ ಡಿಸೆಂಬರ್ 10ನೇ ತಾರೀಕು ವಿಶ್ವ ಮಾನವ ಹಕ್ಕುಗಳ ಪ್ರಣಾಳಿಕೆ ಅಥವಾ ಘೋಷಣೆ ಜಾರಿಗೆ ಬರುತ್ತೆ. The Declaration of Human Rights Charter came into effect on December 10, 1948 under the aegis of ಯುನೈಟೆಡ್ ನೇಷನ್ಸ್. ಸೊ ಮಾನವ ಹಕ್ಕುಗಳನ್ನ ಎತ್ತಿಡಿಬೇಕು, ಎಲ್ಲ ರಾಷ್ಟ್ರಗಳು ತಮ್ಮ ಪ್ರಜೆಗಳಿಗೆ
ಮಾನವ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸಿ ಅವ್ರಿಗೆ ಉತ್ತಮ ರೀತಿಯಾಗಿರುವಂತಹ ಹಕ್ಕುಗಳನ್ನ ನೀಡಬೇಕು ಎಂಬುವಂಥದ್ದು ಕೂಡ ವಿಶ್ವಸಂಸ್ಥೆಯ ದಾಖಲೆಗಳು ಅಥವಾ ವಿಶ್ವಸಂಸ್ಥೆಯ ಹಲವಾರು ರೀತಿಯಾಗಿರುವಂತಹ ಕಾರ್ಯಾಚರಣೆಗಳ ಮೂಲಕ ಅದು ಅನುಷ್ಠಾನಗೊಳಿಸಲಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ದ ರೆಕಗ್ನಿಷನ್ ಆಫ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರೈಟ್ಸ್ for respective states, and also to realize and point out why nations are unable to provide certain rights to their citizens and to reprimand this kind of states is also an achievement of United Nations. ಇನ್ನು ಹಲವಾರು ವಿಷಯಗಳಲ್ಲಿ ವಿಶ್ವಸಂಸ್ಥೆ ಅತ್ಯಂತ ಉನ್ನತ ಮಟ್ಟದ ಕೆಲಸ ಮಾಡಿದೆ. ಎಸ್ಪೆಷಲಿ 1940 ಮತ್ತು 50ರಲ್ಲಿ ಬಹುತೇಕ ಚಿಕ್ಕ ಪುಟ್ಟ ರಾಷ್ಟ್ರಗಳು ವಸಾಹತುಶಾಹಿಯ ಒಂದು ಸಿಲುಕಿನಲ್ಲಿ ಸಿಕ್ಕಾಕೊಂಡಿರುವಂತಹ ರಾಷ್ಟ್ರಗಳು ಸ್ವತಂತ್ರವನ್ನು ಪಡೆದುಕೊಳ್ಳಲು ಅದು ಕೆಲಸ ಮಾಡಿದೆ. It was also a platform for anti-colonialism. Lot of countries, including India, used to lobby on behalf of the those countries which was being colonized, and tried to address United Nations to set them free, to make the process easier for them to seek freedom. ಮತ್ತು ಬಣ್ಣ ಎಸ್ಪೆಷಲಿ ನಾವು ಆಫ್ರಿಕಾ ದೇಶದಲ್ಲಿ ನೋಡ್ಬೋದು, ಅಮೆರಿಕದಲ್ಲೂ ನೋಡ್ತಾ ಇದ್ವಿ. ಈ ಒಂದು ಬಣ್ಣ ಭೇದವನ್ನು ಇಡೀ ವಿಶ್ವದಿಂದ ಕಿತ್ತಾಕ್ಬೇಕು ಎಂಬುದರಲ್ಲೂ ಕೂಡ ವಿಶ್ವಸಂಸ್ಥೆ ಪ್ರಮುಖ ಪಾತ್ರನ ವಹಿಸಿದೆ ಅಂತ ನಾವಿಲ್ಲಿ ನೋಡ್ಬೋದು. ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಉನ್ನತ ಮಟ್ಟದ ಒಪ್ಪಂದಗಳು ವಿಶ್ವಸಂಸ್ಥೆಯ ಮೂಲಕ ನೆರವೇರಿದೆ. ಎಕ್ಸಾಂಪಲ್, Chemical Weapons Conventions of 1997, Mine Ban Convention of 1997, Arms Trade Treaty was few significant treaties which took place, which was supported by most of the member states within the purview of United Nations. ಈ ಆಫ್ರಿಕಾ ದೇಶದಲ್ಲಿ ಪ್ರಮುಖವಾಗಿ ನಾವು 1990ರ ದಶಕದಲ್ಲಿ ರವಾಂಡಾದಲ್ಲಿ ಒಂದೇ ದೇಶದಲ್ಲಿ ಜನಾಂಗಗಳ ಒಂದು ಭೇದ, ಒಂದು ರಸ್ತೆಗಳಲ್ಲಿ ಜನಗಳ ರಕ್ತಪಾತದ ಒಂದು ಕತೆ ನಾವು 1990ರ ಆರಂಭದ ದಶಕದಲ್ಲಿ ನೋಡ್ತೀವಿ. ಹುತಿ ಮತ್ತು ತುತ್ಸಿ ಎಂಬ ಜನಾಂಗದವರು ಪರಸ್ಪರವಾಗಿ ಲಕ್ಷಾಂತರ ಜನ ಸಾವನ್ನಪ್ತಾರೆ. ಈ ಒಂದು ಜನಾಂಗೀಯ ಘರ್ಷಣೆಗಳಿಗೆ ಬಹಳ ತೀವ್ರವಾಗಾದರೆ ಘರ್ಷಣೆಗಳು ಅಲ್ಲಿ ಜನಗಳು ಅತ್ಯಂತ ಹೆಚ್ಚಾಗಿ ಜನಗಳು ಸಾವನ್ನಪ್ತಾ ಇದ್ರೆ ಇದಕ್ಕೆ ಜೆನೋಸೈಡ್ ಅಂತ ಕರೀತಾರೆ, ಸಾಮೂಹಿಕ ಹತ್ಯೆ ಮಾಡುವಂಥದ್ದು. ಇಂಥ ಒಂದು ರಾಜಕೀಯ ಷಡ್ಯಂತ್ರಗಳನ್ನ ಸರಿ ಮಾಡಬೇಕು, ಅದನ್ನ ನಿಷೇಧಿಸಬೇಕು, ಯಾವುದೇ ರೀತಿಯಲ್ಲೂ ಜೆನೋಸೈಡ್ ಆಗ್ಬಾರ್ದು ಎಂಬುವಂಥದ್ದು ಕೂಡ ವಿಶ್ವಸಂಸ್ಥೆಯ ಯಶಸ್ಸು ಅಂತ ನಾವು ಹೇಳ್ಬೋದು. ಅಫ್ಕೋರ್ಸ್ ರವಾಂಡದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಡೆ ಹೋದ್ರೂ ಕೂಡ ಅವರು ಕೂಡ ಏನು ಅತಿ ಹೆಚ್ಚಾಗಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅದು ಆಂತರಿಕವಾಗಿರುವಂತ ಮತ್ತು ಬಾಹ್ಯವಾಗಿರುವಂತ ರಾಜಕೀಯದ ವ್ಯವಸ್ಥೆಯಲ್ಲಿ ವಿಶ್ವಸಂಸ್ಥೆ ಸಿಲುಕೊಂಡು ಹೋಗುತ್ತೆ. ಬಟ್ ಆದರೂ ಕೂಡ ಯುಗೋಸ್ಲಾವಿಯಲ್ಲಿ ಆಗುವಂತಹ, ಬಾಸ್ನಿಯಾ ಹರ್ಜಗೋವಿನಿಯಲ್ಲಿ ಆಗುವಂತಹ ಜನಾಂಗೀಯ ಒಂದು ವಿವಾದಗಳಿಗೆ ಇತ್ಯರ್ಥವನ್ನು ಮಾಡಬೇಕು ಅಂತ ವಿಶ್ವಸಂಸ್ಥೆ ಬಹುತೇಕವಾಗಿ ಪ್ರಯತ್ನ ಪಡ್ತು. ಮತ್ತು ಯುಗೋಸ್ಲಾವಿಯಾದ ಆ ಒಂದು ಸಮಯದಲ್ಲಿ ಆಗುವಂತ ವಿವಾದಗಳಿಗೆ ಬಹುತೇಕ ರಾಷ್ಟ್ರಗಳು ಕೂಡ, ಬ್ರಿಟನ್, ಫ್ರಾನ್ಸು, ರಷ್ಯಾ ಮತ್ತು ಅಮೆರಿಕ ಎಲ್ಲವೂ ಕೂಡ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಆ ಒಂದು ವಿವಾದಗಳಿಗೆ ತೆರೆ ಹಾಕಬೇಕು ಅಂತ ಯತ್ನ ಪಡ್ತಾರೆ. ವಿಶ್ವಸಂಸ್ಥೆಯ ಆರ್ಥಿಕ ಬೆಳವಣಿಗೆಯಲ್ಲಿ
ಬಹಳ ಮುಖ್ಯವಾಗಿರುವಂಥದ್ದು ರಾಷ್ಟ್ರದ ಅಭಿವೃದ್ಧಿ. ಈ ರಾಷ್ಟ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವಾರು ಗುರಿಗಳನ್ನ ವಿಶ್ವಸಂಸ್ಥೆ ಕೊಡುತ್ತೆ. ಎಕ್ಸಾಂಪಲ್, ಮಿಲೆನಿಯಂ ಡೆವಲಪ್ಮೆಂಟಲ್ ಗೋಲ್ಸ್. United Nations came out with the Millennium Developmental Goals in order to promote development in independent countries, the member countries. ಇದರಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಅಭಿವೃದ್ಧಿಯ ಯೋಜನೆ. ಸುಮಾರು 5,000 ಪ್ರಾಜೆಕ್ಟ್ಸ್ಗಳಿಗೆ ಅದು ಮುಂಚೂಣಿಯನ್ನು ನೀಡಿ ಅದರ ನಿರ್ದೇಶನದ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡುವಂಥದ್ದು, ಉತ್ತಮ ಆಡಳಿತವನ್ನು ಕಲ್ಪಿಸುವಂಥದ್ದು, ವಿವಾದಗಳನ್ನು ಇತ್ಯರ್ಥಗೊಳಿಸುವಂಥದ್ದು, ಪರಿಸರವನ್ನು ಸಂರಕ್ಷಿಸುವಂತಹ ಚಿಂತನೆಗಳನ್ನ ಅದು ಮಾಡ್ತಾ ಇದೆ. ದ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಾಸ್ ಏಮ್ಡ್ ಟು ರೆಡ್ಯೂಸ್ ಪಾವರ್ಟಿ, to promote good governance, to address major crises, and to preserve the environment. ವಿಶ್ವಸಂಸ್ಥೆಯ ಚಿಲ್ಡ್ರನ್ಸ್ ಫಂಡ್ ಅದು ಕೂಡ ಬಹುತೇಕ ರಾಷ್ಟ್ರಗಳಲ್ಲಿ, ಸುಮಾರು 150ಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮಕ್ಕಳ ಅಭಿವೃದ್ಧಿಗೋಸ್ಕರ, ಮಕ್ಕಳ ಶಿಕ್ಷಣಕ್ಕೋಸ್ಕರ, ಮಕ್ಕಳ ಭದ್ರತೆಗೋಸ್ಕರ, ಹೆಣ್ಣು ಮಕ್ಕಳ ಎಜುಕೇಶನ್ಗೋಸ್ಕರ ವಿಶ್ವಸಂಸ್ಥೆಯ ಯುನಿಸೆಫ್ ಇವತ್ತು ಕೆಲಸ ಮಾಡ್ತಾ ಇದೆ. United Nations Conference on Trade and Development is working to create trading opportunities between member countries. ರಾಷ್ಟ್ರಗಳು ಪರಸ್ಪರವಾಗಿರುವಂತಹ ಒಂದು ವೇದಿಕೆನ ಯೂಸ್ ಮಾಡಿಕೊಂಡು ಅವರಿಗೆ ಉತ್ತಮ ಮಾರುಕಟ್ಟೆಗಳನ್ನು ಕಲ್ಪಿಸುವಂತ ಕೆಲಸನೂ ಕೂಡ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಥವಾ UNCTAD ಕೆಲಸ ಮಾಡ್ತಾ ಇದೆ. ವಿಶ್ವ ಬ್ಯಾಂಕು ರಾಷ್ಟ್ರಗಳಿಗೆ ಅನುದಾನವನ್ನು ಕೊಡುವಂಥದ್ದು, ಸಾಲವನ್ನು ಕೊಡುವಂಥದ್ದು, ದೇಶಗಳಲ್ಲಿರುವಂತಹ ಪ್ರಮುಖ ಅಭಿವೃದ್ಧಿಗಳು, ಎಸ್ಪೆಷಲಿ ರಸ್ತೆಯ ಅಭಿವೃದ್ಧಿ, ಮೂಲ ಸೌಕರ್ಯಗಳನ್ನು ಕಲ್ಪಿಸುವಂಥದ್ದು, ಬಡವರಿಗೆ ಮನೆಯನ್ನು ಕಟ್ಟಿಸ್ಲಿಕ್ಕೆ ಸಾಲವನ್ನು ಕೊಡುವಂಥದ್ದು, ನಗರಗಳಲ್ಲಿ ಫ್ಲೈಓವರ್ನ ಕಟ್ಟಿಸ್ಲಿಕ್ಕೆ ಸಾಲವನ್ನು ಕೊಡುವಂಥದ್ದು, ದಾರಿ ದೀಪಗಳಿಗೆ ಸಾಲವನ್ನು ಕೊಡುವಂಥದ್ದು, ಹೈವೇಗಳು ಮಾಡಲಿಕ್ಕೆ ಸಾಲವನ್ನು ಕೊಡುವಂಥದ್ದು. ಇವೆಲ್ಲವನ್ನೂ ಮಾಡಿ ರಾಷ್ಟ್ರದ ಅಭಿವೃದ್ಧಿಗೆ ಅನುದಾನ ಮತ್ತು ಹಣವನ್ನು ಕಲ್ಪಿಸಿ ವಿಶ್ವಸಂಸ್ಥೆ ಉತ್ತಮ ಕೆಲಸ ಮಾಡ್ತಿದೆ ಅಂತ ನಾವಿಲ್ಲಿ ನೋಡ್ಬೋದು. ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ was aimed or was designed to provide loans to the very rural countries. ಈ ಹಣವನ್ನು ಪಡ್ಕೊಂಡು ಬಡ ರಾಷ್ಟ್ರದ ರೈತರಿಗೆ ಒಂದು ಉನ್ನತ ಮಟ್ಟದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದ್ರಲ್ಲಿ ವಿಶ್ವಸಂಸ್ಥೆ ಕೆಲಸ ಮಾಡ್ತಾ ಇದೆ. ಇಡೀ ವಿಶ್ವದಲ್ಲೇ ಅತ್ಯಂತ ಹಿಂದುಳಿದಂತಹ ಒಂದು ಖಂಡ ಅಂತ ಹೇಳಿದ್ರೆ ಆಫ್ರಿಕಾ ಖಂಡ. ಸೊ ಆಫ್ರಿಕಾ ಖಂಡಕ್ಕೆ ಒಂದು ಸ್ಪೆಷಲ್ ಆಗಿರುವಂತ ಯೋಜನೆ ಮಾಡ್ಕೊಂಡಿದೆ, ಆಫ್ರಿಕನ್ ಡೆವಲಪ್ಮೆಂಟ್. ಈ ಆಫ್ರಿಕನ್ ಡೆವಲಪ್ಮೆಂಟ್ ಮುಖ್ಯ ಉದ್ದೇಶ ಆಫ್ರಿಕಾನ ಮುಂಚೂಣಿಯಲ್ಲಿ ತಗೊಂಡ್ಬರ್ಬೇಕು, ಪ್ರಗತಿ ಹೊಂದಿರುವಂತ ರಾಜ್ಯಗಳ ಸರಿಸಮಾನಕ್ಕೆ ತಗೊಂಡ್ಬರ್ಬೇಕು ಎಂಬುದು ಕೂಡ ವಿಶ್ವಸಂಸ್ಥೆ ಮಾಡ್ತಾ ಇದೆ. ಮಹಿಳೆಯರ ಸಬಲೀಕರಣ, ಲಿಂಗ ಭೇದವನ್ನು ವಿರೋಧಿಸುವಂಥದ್ದು, ಲಿಂಗ ಸಮಾನತೆಯನ್ನು ಕಲ್ಪಿಸುವಂಥದ್ದು, ಮಹಿಳೆಯರ ಬಗ್ಗೆ ಚಿಂತಿಸುವಂಥದ್ದು, ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ ಆಗಿ ಶಾಲೆಗೆ ಹೋಗುವಂತ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು, ಆರೋಗ್ಯ, ಅಭಿವೃದ್ಧಿ, ಆಹಾರ, ಈಗಾಗಲೇ ಹೇಳ್ದಂಗೆ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತಹ ವ್ಯಾಕ್ಸಿನ್, ಫಾರ್ ಎಕ್ಸಾಂಪಲ್
ಶ್ರೀಮಂತ ರಾಷ್ಟ್ರಗಳು ಹಣವನ್ನು ಕೊಟ್ಟು ವ್ಯಾಕ್ಸಿನ್ ಖರೀದಿ ಮಾಡ್ತವೆ. ಆದ್ರೆ ಬಡ ರಾಷ್ಟ್ರಗಳು ಏನ್ ಮಾಡ್ಬೇಕು? ಆಫ್ರಿಕಾ ಖಂಡದಲ್ಲಿರುವಂತ ಅತ್ಯಂತ ಆ, ಬಡ ರಾಷ್ಟ್ರಗಳಲ್ಲೂ ಅಲ್ಲೂ ಕೂಡ ವೈರಸ್ ಹೋಗಿಲ್ವಾ? ಅಂತ ರಾಷ್ಟ್ರಗಳು ಎಲ್ಲಿ ಹೋಗ್ಬೇಕು? ಯಾರು ಕೊಡ್ತಾರೆ ಅನುದಾನ? ಅವರಿಗೆ. ಬೇರೆ ಎಲ್ಲೂ ಹೋಗ್ಲಿಕ್ಕೆ ಅವ್ರ ಕೈಲಿ ಅವಕಾಶ ಇಲ್ಲ, ಯಾರೂ ಕೊಡ್ತಿರೋದಿಲ್ಲ ಅವರಿಗೆ. ಅಂತ ರಾಷ್ಟ್ರಗಳಿಗೆ ಈ ವ್ಯಾಕ್ಸಿನ್ಗಳನ್ನ ಕಲ್ಪಿಸುವಂತ ಕೆಲಸನೂ ಕೂಡ ಇವತ್ತು ವಿಶ್ವಸಂಸ್ಥೆ ಮಾಡ್ತಾ ಇದೆ. ವಿಶ್ವಸಂಸ್ಥೆಯ ಟೂರಿಸಂ ಆರ್ಗನೈಸೇಷನ್ ಅಂತ ಒಂದಿದೆ. ಇದು ರಾಷ್ಟ್ರಗಳ ನಡುವೆ ಉನ್ನತ ಮಟ್ಟದ ಪ್ರವಾಸೋದ್ಯಮವನ್ನು ಕಲ್ಪಿಸುವಂತ ಗುರಿಗಳನ್ನು ಕೂಡ ಹಮ್ಮಿಕೊಂಡು ಈ ರೀತಿಯಲ್ಲಿ ಇಟ್ ಈಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪ್ರಮೋಟಿಂಗ್ ಟೂರಿಸಂ. Tourism is not just for pleasure, but also for sustainable development. ಪ್ರವಾಸೋದ್ಯಮದಲ್ಲಿ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಕೇವಲ ಸುಖಕ್ಕಾಗಿ ಪ್ರವಾಸೋದ್ಯಮ ಅಲ್ಲ, ಒಂದು ಪರಿಸರದ ಪರವಾಗಿ, ಪರಿಸರದ ಸಂರಕ್ಷಣೆಗಾಗಿ ಅದರ ಒಂದು ಮಾನದಂಡಗಳ ಮುಖಾಂತರ ಒಂದು ರಾಷ್ಟ್ರಗಳಿಗೆ ಡೈರೆಕ್ಷನ್ಸ್ ನೀಡೋ ಮುಖಾಂತರ ಪರಿಸರದ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮದ ಅಭಿವೃದ್ಧಿಯ ಮೂಲಕ ರಾಷ್ಟ್ರಗಳಿಗೆ ಇದು ಸ್ಪಂದಿಸ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾವು ವಿಶ್ವಸಂಸ್ಥೆಯ ಬಗ್ಗೆ ಚರ್ಚೆ ಮಾಡ್ಬೋದು. ಅದರಲ್ಲಿ ಜನಸಂಖ್ಯೆಯನ್ನು ಜನಸಂಖ್ಯೆಯ ಬಗ್ಗೆ ರಿಸರ್ಚ್ ಮಾಡುವಂಥದ್ದು, ಸಂಶೋಧನೆ ಮಾಡುವಂಥದ್ದು, ಜನಸಂಖ್ಯೆ ಯಾವ ರೀತಿಯಾಗಿ ಹೋಗ್ತಾ ಇದೆ, ವಿಶ್ವದಲ್ಲಿ ಬಡವರು ಎಷ್ಟು ಜನ ಇದ್ದಾರೆ, ಶ್ರೀಮಂತರು ಎಷ್ಟು ಜನ ಇದ್ದಾರೆ, ಯಾವ ರಾಷ್ಟ್ರದಲ್ಲಿ ಬಡತನ ಜಾಸ್ತಿ ಇದೆ, ಇವೆಲ್ಲವನ್ನು ಕೂಡ ಮಾಪನ ಮಾಡಿ ಉತ್ತಮ ರೀತಿಯಾಗಿರುವಂತಹ ಅಂಕಿಅಂಶಗಳನ್ನು ರೆಡಿ ಮಾಡುವಂಥದ್ದು ಕೂಡ ವಿಶ್ವಸಂಸ್ಥೆ ಮಾಡ್ತಾ ಇದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಫ್ ದ ಕ್ವಾಲಿಟಿ ಆಫ್ ಯುನೈಟೆಡ್ ನೇಷನ್ ಇಸ್ ಟು ಕ್ರಿಯೇಟ್ ಅ ಡಾಕ್ಯುಮೆಂಟೇಶನ್ ಡಿವಿಷನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಟ್ರೆಂಡ್ಸ್ in the world, to provide statistics for the countries. ಪ್ರತಿ ವರ್ಷವೂ ಕೂಡ ಮಾನವ ಅಭಿವೃದ್ಧಿಯ ವರದಿಯನ್ನು ಸಲ್ಲಿಸುತ್ತೆ. ಎವ್ರಿ ಇಯರ್ ಯುನೈಟೆಡ್ ನೇಷನ್ಸ್ ಕಮ್ಸ್ ಔಟ್ ವಿತ್ ಅ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಕಂಪೇರ್ ಮಾಡುವಂತ ರೀತಿಯಲ್ಲಿ, ಫಾರ್ ಎಕ್ಸಾಂಪಲ್, ಒಂದು ದೇಶದ ಪ್ರಜೆಯ ಗುಣಮಟ್ಟ ಎಷ್ಟಿದೆ, ವಿಶ್ವದಲ್ಲಿ ಅತ್ಯಂತ ಉನ್ನತ ಗುಣಮಟ್ಟ ಇರುವಂತ ರಾಷ್ಟ್ರಗಳು ಸ್ಕಾಟ್ಲೆಂಡ್, ಫಿನ್ಲೆಂಡ್, ಸ್ವೀಡನ್, ನಾರ್ವೆ. ಅತ್ಯಂತ ಹೆಚ್ಚು ಗುಣಮಟ್ಟ ಇರುವಂತ ರಾಷ್ಟ್ರ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ ಅವರಿಗೆ. ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನೋಡಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ರಾಷ್ಟ್ರ ಹಿಂದುಳಿದಿರುವಂತ ರಾಷ್ಟ್ರ, ಯಾವ ರಾಷ್ಟ್ರ ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರ. ನಂಬರ್ ಕೊಡುತ್ತದು. ನಂಬರ್ 1 ಅಂತ ಹೇಳಿದ್ರೆ ಅತ್ಯಂತ ಉನ್ನತ ಮಟ್ಟದ ರಾಷ್ಟ್ರ, ಲಾಸ್ಟ್ ಅಲ್ಲಿರುವಂತ 150, 170 ಆ ನಂಬರ್ಗಳು ಹೋದಾಗ ಅತ್ಯಂತ ಕಳಪೆಯಾಗಿರುವಂತ ರಾಷ್ಟ್ರಗಳು. ಸೊ ಇದನ್ನ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಾಷ್ಟ್ರಗಳಿಗೆ ಗೊತ್ತಾಗುತ್ತೆ ನಾವು ತುಂಬಾ ಹಿಂದೆ ಉಳ್ಕೊಂಡಿದ್ದೀವಿ, ಮುಂದೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಉತ್ತಮ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ, ಉತ್ತಮ ವ್ಯವಸ್ಥೆನ ಕ್ರಿಯೇಟ್ ಮಾಡಬೇಕು ವ್ಯಾಪಾರಿಗಳಿಗೆ, ರೈತರಿಗೆ ಉತ್ತಮ ಬೆಲೆ ನೀಡಬೇಕಾಗತ್ತೆ ಅವರ ಒಂದು ಬೆಳೆಗೆ, ಮಹಿಳೆಯರ ಸಬಲೀಕರಣ ಆಗ್ಬೇಕು, ಕ್ರೈಮ್ ಕಡಿಮೆ ಆಗ್ಬೇಕು, ಸ್ವಾತಂತ್ರ್ಯ ಹೆಚ್ಚಿಸಬೇಕು, ಮಾನವ ಹಕ್ಕುಗಳು ಅಲ್ಲಿ ದೊರಕಬೇಕು. ಹೀಗಾದ್ರೆ ಪ್ರಜೆಗಳ ಗುಣಮಟ್ಟ ಹೆಚ್ಚಾಗತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಅವರ ಒಂದು ಸಂಖ್ಯೆನೂ ಕೂಡ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಅದೇ ರೀತಿಯಲ್ಲಿ ಆರ್ಥಿಕ ಸರ್ವೆನ ತಗೊಳ್ಳುತ್ತದು, ಸಾಮಾಜಿಕ ಸರ್ವೆ ಮತ್ತು ಆರ್ಥಿಕ ಸರ್ವೆ ಅಲಾಂಗ್ ವಿತ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಈ ಸರ್ವೆಗಳ ಮುಖಾಂತರ ವಿಶ್ವಸಂಸ್ಥೆಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ಮೂಲೆಗೆ
ಅತಿ ಹೆಚ್ಚು ಗಮನ ವಹಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ವರದಿಗಳನ್ನ ರೆಡಿ ಮಾಡಿ ಬೇರೆ ಬೇರೆ ಅಂಗಗಳ ಜೊತೆ, ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಅದನ್ನ ಶೇರ್ ಮಾಡಿ ವಿಶ್ವದ ಪ್ರಗತಿಗೆ, ವಿಶ್ವದ ಆರ್ಥಿಕ ಅಭಿವೃದ್ಧಿಗೆ, ಬಡ ರಾಷ್ಟ್ರಗಳ ಉಗಮಕ್ಕೆ ವಿಶ್ವಸಂಸ್ಥೆ ಶ್ರಮಿಸ್ತಾ ಇದೆ. ದ ಯುನೈಟೆಡ್ ನೇಷನ್ಸ್ using surveys and indexes and statistics create plethora of data that can be used by other organs and other states in order to see which country or which corner of the world is depressed, which corner of the world is underdeveloped, which corner of the world need more focus. ವಿಶ್ವಸಂಸ್ಥೆ ಇಲ್ಲ ಅಂತ ಹೇಳಿದ್ರೆ how do you even manage to get this kind of data? It is doing a tremendous job in gathering data and sharing of this data, so to provide necessary tools for the governments to act. ಆರ್ಥಿಕ ಅಭಿವೃದ್ಧಿಯ ಜೊತೆಯಲ್ಲಿ ಸಾಮಾಜಿಕ ಅಭಿವೃದ್ಧಿನೂ ಕೂಡ ಮುಖ್ಯವಾಗುತ್ತೆ. ವಿಶ್ವಸಂಸ್ಥೆಯ ಯುನೆಸ್ಕೋ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಉತ್ತಮ ಸಾಧನೆ ಮಾಡ್ತಾ ಇದೆ. ಯುನೆಸ್ಕೋ plays a very important role to preserve and protect some of the ancient heritage in the world. ಪ್ರಾಚೀನದ ಕಾಲದ ಕೆಲವು ದೇವಸ್ಥಾನಗಳಿರ್ಬೋದು ಅಥವಾ ಪ್ಯಾಲೇಸ್ ಅರಮನೆಗಳಾಗಿರ್ಬೋದು ಅಥವಾ ಪ್ರಾಚೀನ ಕಾಲಕ್ಕೆ ಸಂಬಂಧಪಟ್ಟಂತ ಏನೇ ಒಂದು ಉಳಿದಿರುವ ನಿರ್ದೇಶನಗಳಾಗಿರ್ಬೋದು, ಇದನ್ನ ಸಂರಕ್ಷಿಸುವಂಥದ್ದು ವಿಶ್ವಸಂಸ್ಥೆಯ ಯುನೆಸ್ಕೋ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿರುವಂತಹ ತಾಜ್ ಮಹಲ್ ಇಸ್ ಅ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್. ಹಂಪಿಗೆ ಹೋಗ್ಲಿಕ್ಕೆ ನಮ್ಮ ಕರ್ನಾಟಕದಲ್ಲಿರುವಂತಹ ಹಂಪಿ, ಬೇಲೂರು, ಹಳೆಬೀಡು, ದೀಸ್ ಆರ್ ಆಲ್ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್. ಇದಕ್ಕೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರೀತಾರೆ. ಅದಕ್ಕೆ ಸಪ್ರೇಟ್ ಆಗಿರುವಂತಹ ಮಾನದಂಡ ಇರುತ್ತೆ. ರಾಷ್ಟ್ರಗಳು ಏನೇನೋ ಮಾಡೋಕ್ಕಾಗೋದಿಲ್ಲ ಅಲ್ಲಿ. ವಿಶ್ವಸಂಸ್ಥೆಯ ಈ ಒಂದು ಟ್ಯಾಗ್ನ ಪಡ್ಕೋಬೇಕು ಅಂತ ಹೇಳಿದ್ರೆ, ಈ ಒಂದು ಬಿರುದನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಬಹಳಷ್ಟು ಶ್ರಮಿಸ್ತವೆ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಇದು ಉಳ್ಕೋಬೇಕು. ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಇರುವಂತಹದ್ದು ಅದು ಆಸ್ತಿ. ಅದು ಅಭಿವೃದ್ಧಿಯ ಹೆಸರಲ್ಲಿ ಅದು ನಾಶ ಆಗೋದ್ರೆ ನಾಳೆ ಏನ್ ಮಾಡ್ಬೇಕು? ಇನ್ನು ನೂರಾರು ಸಾವಿರಾರು ವರ್ಷಗಳ ಮುಂದೆ ಬರುವಂತ ಜನರಿಗೆ ಗೊತ್ತಾಗ್ಬೇಕು ವಿಶ್ವ ಯಾವ ತರ ಇತ್ತು ಅಂತ. ಇಂತಹ ಒಂದು ಉತ್ತಮ ಕಾರ್ಯ ಮತ್ತು ಚಟುವಟಿಕೆಗಳನ್ನ ಸಮಾಜದ ಅಭಿವೃದ್ಧಿಗೋಸ್ಕರ ಇದು ಕೆಲಸ ಮಾಡ್ತಾ ಇರುತ್ತೆ. ಐತಿಹಾಸಿಕ ಸ್ಥಳಗಳನ್ನ ಉಳಿಸ್ಕೋಬೇಕು ಅಂತ ಇದು ಕೆಲಸ ಮಾಡ್ತಾ ಇದೆ. ಇನ್ನು ವಿಶ್ವಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚಿಂತನೆಗಳು. ಫಾರ್ ಎಕ್ಸಾಂಪಲ್, ಸ್ಟಾಕ್ಹೋಮ್ನಲ್ಲಿ ನಡೆದಂತಹ ಒಂದು ಪರಿಸರ ಸಭೆಯಲ್ಲಿ ಪರಿಸರದ ಬಗ್ಗೆ ಕಾಳಜಿ ವಹಿಸುವಂತಹ ಒಂದು ಸಭೆ ಆಗಿತ್ತದು. ರಾಷ್ಟ್ರಗಳಿಗೆ ಪರಿಸರದ ಬಿಟ್ಬಿಟ್ರೆ ಕೇವಲ ಅಭಿವೃದ್ಧಿಗೋಸ್ಕರ ಅಥವಾ ಕೇವಲ ಕಾರ್ಖಾನೆಗಳ ಅಭಿವೃದ್ಧಿಗೋಸ್ಕರ, ಕೇವಲ ಹಣಕಾಸಿನ ಒಂದು ಬೆಳವಣಿಗೆಗೋಸ್ಕರ, ಕೈಗಾರಿಕೆಯ ಉತ್ಪಾದನೆಗಳನ್ನ ಜಾಸ್ತಿ ಮಾಡಬೇಕು ಅಂತ ಮುಂದೆ ಹೋಗ್ಬಿಟ್ರೆ ನಾವು ಕೊನೆಗೆ ಏನಾಗುತ್ತೆ? ವಿಶ್ವ
ಸಿಟಿಗಳಲ್ಲಿ ಇವತ್ತು ಕಾಲಿಡಕ್ಕಾಗೋದಿಲ್ಲ, ಅಷ್ಟೊಂದು ದೊಡ್ಡ 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 ಟ್ರಾಫಿಕ್ ಜಾಮ್ ಇವತ್ತು. 4 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿದ್ರೆ 2 ಗಂಟೆ 3 ಗಂಟೆ ಆಗತ್ತೆ. ಹೀಗೆ ಬಿಟ್ಬಿಟ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಬಿಟ್ಬಿಟ್ರೆ ವಿಶ್ವ ಏನಾಗತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾಕ್ಹೋಮ್ನಲ್ಲಿ ನಡೆದಂತಹ ಆ ಸಮ್ಮೇಳನದಲ್ಲಿ ವಿಶ್ವಸಂಸ್ಥೆ ರಾಷ್ಟ್ರಗಳಿಗೆ ಹೇಳ್ಕೊಡುತ್ತೆ, ವಿ ಹ್ಯಾವ್ ಟು ಟೇಕ್ ಆಕ್ಷನ್ ನೌ ಆರ್ ಎಲ್ಸ್ ಇಟ್ ವಿಲ್ ಬಿ ಟೂ ಲೇಟ್. It is a pathetic situation if we keep on industrializing the world. ರೂಸೋ ಒಂದ್ ಕಡೆ ಹೇಳ್ತಾರೆ, ಲೆಟ್ ಅಸ್ ಗೋ ಬ್ಯಾಕ್ ಟು ದ ನೇಚರ್. ಆ ಕೆಲಸ ಇವತ್ತು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ನಡೀತಾ ಇದೆ. ರಿಯೋ ಕಾನ್ಫರೆನ್ಸ್ ಆಗಿರ್ಬೋದು, ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಆಗಿರ್ಬೋದು, ಕೊಯ್ಟೋ ಕಾನ್ಫರೆನ್ಸ್ ಆಗಿರ್ಬೋದು, ಪ್ಯಾರಿಸ್ ಕ್ಲೈಮೇಟ್ ಕಾನ್ಫರೆನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಪರಿಸರವನ್ನು ಎತ್ತಿಡಿಯುವಂತ ಕೆಲಸ ಮಾಡೋದ್ರಲ್ಲಿ ವಿಶ್ವಸಂಸ್ಥೆ ಅದರ ಒಂದು ಕಾರ್ಯೋನ್ಮುಖ ಅಲ್ಲಿ ನಮ್ಗೆ ಕಾಣಿಸ್ತಾ ಇರುತ್ತೆ. 1985ರಲ್ಲಿ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ, ಅವರ ಸಮಾನತೆಗೆ ಸಂಬಂಧಪಟ್ಟಂತೆ ಸಮ್ಮೇಳನ ನಡೆಯುತ್ತೆ. ಮೊಟ್ಟ ಮೊದಲ ವಿಶ್ವದ ಒಂದು ಸಮ್ಮೇಳನ ಅದು. ದ ಫಸ್ಟ್ ವರ್ಲ್ಡ್ ಕಾನ್ಫರೆನ್ಸ್ ಆನ್ ವುಮೆನ್ took place in Mexico in 1985. The focus was women's right, equality, gender equality, and the protection and security of women. ಅದರ ಜೊತೆಯಲ್ಲಿ 1948ರ ಮಾನವ ಹಕ್ಕುಗಳ ದಾಖಲೆ ಜೊತೆಯಲ್ಲಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ 1968ರ ತೆಹರಾನ್ ಸಮ್ಮೇಳನ, 1974ರ ಬುಚರೆಸ್ಟ್ ಸಮ್ಮೇಳನ ಮತ್ತು 1979ರ ಪರಿಸರಕ್ಕೆ ಸಂಬಂಧಪಟ್ಟಂತಹ ಜಿನಿವಾ ಸಮ್ಮೇಳನ ಕೂಡ ನಡೀತಾ ಇರುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ನಮ್ಗೇನ್ ಕಾಣುತ್ತೆ ಅಂತ ಹೇಳಿದ್ರೆ, ವಿಶ್ವಸಂಸ್ಥೆಯ ಕೆಲಸ ಸಾಮಾನ್ಯವಾಗಿ ಒಂದು ರಾಷ್ಟ್ರ ಎದುರಿಸುವಂತ ಕೆಲಸ ಅಲ್ಲ. ವಿಶ್ವದ ಸಮಸ್ಯೆಗಳಿಗೆ ವಿಶ್ವದ ಸಂಘ ಸಂಸ್ಥೆಗಳು ಅವಶ್ಯಕತೆ ಆಗಿರುತ್ತೆ. ಇಡೀ ವಿಶ್ವದ ಒಂದು ಮೇಲ್ವಿಚಾರಣೆ ಮಾಡುವಂತ ಒಂದು ಸಂಘ ಸಂಸ್ಥೆಗಳು ಬೇಕಾಗಿರುತ್ತೆ. ಆ ಜವಾಬ್ದಾರಿ, ಆ ಕೆಲಸ ಮಾಡ್ತಿರುವಂತದ್ದು ವಿಶ್ವಸಂಸ್ಥೆ. ಅಗೇನ್, ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಬಹುತೇಕವಾಗಿರುವಂತಹ ನಿದರ್ಶನಗಳು ಮಾಡ್ತಾ ಇರುತ್ತೆ. ಅಫ್ಕೋರ್ಸ್ 1948 ವಿಶ್ವಸಂಸ್ಥೆಯ UDHR ಅಥವಾ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆದ ನಂತರದಲ್ಲಿ ನಾಗರಿಕ ಮತ್ತು ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಮತ್ತೊಂದು ಕನ್ವೆನ್ಷನ್ ನಡೆಯುತ್ತೆ. ಅದಾದ ನಂತರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಅಥವಾ ಸಾಮಾಜಿಕ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಮತ್ತೊಂದು ಸಮ್ಮೇಳನ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ನಡೆಯುತ್ತೆ. ಅಂದ್ರೆ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಮಾನವ ಹಕ್ಕುಗಳು ಅತ್ಯಂತ ಅವಶ್ಯಕ ಆಗಿರುತ್ತೆ. ಸುಮ್ಮನೆ ರಾಷ್ಟ್ರ ಅದ್ರ ಪಾಡ್ಗೆ ಅದು ಇದ್ಬಿಟ್ಟು ಮನುಷ್ಯನಿಗೆ ಸ್ವಾತಂತ್ರ್ಯ ಕೊಡೋದಿಲ್ಲ, ಹಕ್ಕು ಕೊಡೋದಿಲ್ಲ ಅಂತ ಹೇಳಿದ್ರೆ ಮನುಷ್ಯ ಬದುಕಿಯೂ ಕೂಡ ಏನ್ ಪ್ರಯೋಜನ? ಮನುಷ್ಯ ಉತ್ತಮವಾಗಿ ಜೀವನ ಮಾಡ್ಬೇಕು ಅಂದ್ರೆ ಅವನಿಗೆ ಕನಿಷ್ಠ ಪಕ್ಷ ಹಕ್ಕುಗಳಿರ್ಬೇಕು. ಅವನಿಗೆ ಒಬ್ಬ ವಿದ್ವಾಂಸ ಹೇಳ್ತಾರೆ, ದ ಸ್ಟೇಟ್ ಈಸ್ ನೋನ್ ಬೈ ದ ರೈಟ್ಸ್ ಇಟ್ ಮೇಂಟೈನ್ಸ್. ಒಂದು ರಾಷ್ಟ್ರ ಕಳಪೆ ರಾಷ್ಟ್ರನ ಅಥವಾ ಉದ್ಧಾರ ಆಗಿರುವಂತಹ ರಾಷ್ಟ್ರ ಅಂತ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಆ ರಾಷ್ಟ್ರ ನಾಗರಿಕರಿಗೆ ಯಾವ ರೀತಿಯಾಗಿರುವಂತಹ ಹಕ್ಕು ಕೊಟ್ಟಿದೆ. ಅದಕ್ಕೋಸ್ಕರ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಒಂದು ಡಿವಿಷನ್ನು ರಾಷ್ಟ್ರದ ಪ್ರಜೆಗಳ ಮಾನವ ಹಕ್ಕುಗಳ ಬಗ್ಗೆ ಚಿಂತಿಸುವಂಥದ್ದು, ರಾಷ್ಟ್ರಗಳಿಗೆ ಮನಮುಟ್ಟಿ ಹೇಳುವಂಥದ್ದು. ಒಂದು ರಾಷ್ಟ್ರ ಇಡೀ ವಿಶ್ವದ ತಮ್ಮ ಪ್ರಜೆಗಳಿಗೆ ಮಾನವ ಹಕ್ಕುಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ವಿಶ್ವಸಂಸ್ಥೆ ಪ್ರಯತ್ನ ಪಡ್ತಾ ಇರುತ್ತೆ. ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ
ಪರಿಸರಕ್ಕೆ ಸಂಬಂಧಪಟ್ಟಂತೆ, in order to protect and conserve the environment, it set up a what is called as intergovernmental panel on climate change. ಈ IPCC ಒಂದು ಒಂದು ವ್ಯವಸ್ಥಾತ್ಮಕವಾಗಿ ರಾಷ್ಟ್ರಗಳ ನಡುವೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಡಿಸ್ಕಷನ್ ಮಾಡುವಂತಹ ವೇದಿಕೆಯಾಗಿ ಅದು ಮಾರ್ಪಾಡಾಗತ್ತೆ. ವಿಶ್ವಸಂಸ್ಥೆಯ ಪರಿಸರ ಯೋಜನೆ ಅಡಿಯಲ್ಲಿ IPCC ಶುರುವಾಗತ್ತೆ. ಎಲ್ಲಿ ಮಳೆ ಆಗ್ತಾ ಇದೆ, ಯಾವ ಸಮಯದಲ್ಲಿ ಸುನಾಮಿ ಬರ್ಬೋದು, ಪರಿಸರ ಯಾವ ತರ ಸಾಕ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಇಟ್ ಸೆಟ್ ಅಪ್ ವರ್ಲ್ಡ್ ಮೆಟೆರಾಲಜಿಕಲ್ ಆರ್ಗನೈಸೇಷನ್, scientific, technical, socio-economic information relevant for the understanding of the risk of human-induced climate change. ಈ ಮೆಟೆರಾಲಜಿಕಲ್ ಆರ್ಗನೈಸೇಷನ್ ಮಾಡೋರ್ ಕೆಲಸ ಏನಪ್ಪಾ ಅಂದ್ರೆ, ಮನುಷ್ಯನ ಕೆಲಸದಿಂದ, ಅವನ ಕಾರ್ಯದಿಂದ, ಅವನು ಮಾಡುವಂತಹ ಚಿಂತನೆಗಳು, ಯೋಚನೆಗಳು ಮತ್ತು ಕೆಲಸಗಳಿಂದ, ಅವನು ತಗೊಳ್ಳುವಂತ ನಿರ್ಧಾರಗಳಿಂದ ಪರಿಸರದ ಮೇಲೆ ಏನು ಪ್ರಭಾವ ಬೀಳ್ತಾ ಇದೆ, ವಾಟ್ ಎಫೆಕ್ಟ್ ದ ಕ್ಲೈಮೇಟ್ ಇಸ್ ಹ್ಯಾವಿಂಗ್ ಬಿಕಾಸ್ ಆಫ್ ಹ್ಯೂಮನ್ ಆಕ್ಟಿವಿಟಿ. And there is also a forum. It's called United Nations Framework Convention on Climate Change. The purpose is to reduce emission. ಇವತ್ತು ನೋಡಿ, ನಾವು ವಾಹನಗಳನ್ನ ಚಲಿಸಬೇಕು ಅಂತಂದ್ರೆ ನಮ್ಗೆ ಎಮಿಷನ್ ಸರ್ಟಿಫಿಕೇಟ್ ಬೇಕು. ಪೆಟ್ರೋಲ್ ಅಂಗಡಿಗೆ ಹೋದ್ರೆ ಅವ್ನು ಚೆಕ್ ಮಾಡ್ತಾನೆ, ನಿನ್ನ ವೆಹಿಕಲ್ ರಸ್ತೆಗೆ ಹೋಗ್ಲಿಕ್ಕೆ ಸರಿ ಇದೆಯಾ ಅಂತ. ಈ ಎಮಿಷನ್ ಸ್ಟ್ಯಾಂಡರ್ಡ್ ಇಲ್ಲಿಂದ ಬಂತು. ಯಾಕೆ ಬೇಕು? ಯಾಕಂದ್ರೆ ಕಾರ್ಬನ್ ಮಾನಾಕ್ಸೈಡ್ ಪರಿಸರಕ್ಕೆ ಹೋದ್ರೆ ಅದು ಪರಿಸರ ನಾಶ ಆಗತ್ತೆ, ಓಝೋನ್ ಲೇಯರ್ ಎಫೆಕ್ಟ್ ಆಗತ್ತೆ. ಓಝೋನ್ ಲೇಯರ್ ಎಫೆಕ್ಟ್ ಆದ್ರೆ ಅಲ್ಟ್ರಾವೈಲೆಟ್ ರೇಸ್ ಡೈರೆಕ್ಟ್ ಆಗಿ ಬರುತ್ತೆ, ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಆ ತಾಪಮಾನದಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಇಂದ ಹಿಮಾಲಯ ಆಗಿರ್ಬೋದು ಅಥವಾ ಪೋಲಾರ್ ಐಸ್ ಕ್ಯಾಪ್ಸ್ ಆಗಿರ್ಬೋದು ಮೆಲ್ಟ್ ಆಗುತ್ತೆ. ಅದು ಮೆಲ್ಟ್ ಆಗಿದ ಕೂಡಲೇ ಸಮುದ್ರದ ಪ್ರಮಾಣ ಎತ್ತರಕ್ಕೆ ಬರುತ್ತೆ. ಸಮುದ್ರದ ಪ್ರಮಾಣ ಎತ್ತರಕ್ಕೆ ಬಂದ್ರೆ ಹಲವಾರು ರಾಷ್ಟ್ರಗಳು ಮಾಯ ಆಗ್ತವೆ. ಎಕ್ಸಾಂಪಲ್ ಮಾಲ್ಡೀವ್ಸ್. ಈ ಮಾಲಿನ್ಯವನ್ನು ಕಡಿಮೆ ಮಾಡಕ್ಕೋಸ್ಕರ UNFCCC ಶುರುವಾಯಿತು. ಓಝೋನ್ ಲೇಯರ್ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಅದು ಒಂದು ರೀತಿಯಲ್ಲಿ ಇಡೀ ವಿಶ್ವವನ್ನೇ ಅಲ್ಟ್ರಾ ವೈಲೆಟ್ ರೇಸ್ ಇಂದ ಪ್ರೊಟೆಕ್ಟ್ ಮಾಡುವಂತ ಒಂದು ಸರ್ಕಲ್ ಆಗಿ ನಾವು ನೋಡ್ಬೋದು. ಅದು ವಿಶ್ವದ ಸುತ್ತ ಇರುವಂತಹ ಒಂದು ಸರ್ಕಲ್, ಅದು ಪ್ರೊಟೆಕ್ಟಿವ್ ಸರ್ಕಲ್. ನಾವು ಚಳಿಗಾಲದಲ್ಲಿ ಯಾವ ರೀತಿಯಾಗಿ ಸ್ವೆಟರ್ ಹಾಕೊಂಡು ಹೊರಗಡೆ ಹೋಗ್ತೀವೋ ಅದೇ ರೀತಿಯಾಗಿ ನಮ್ಮ ದೇಹನ ಯಾವ ರೀತಿ ಸ್ವೆಟರ್ ಪ್ರೊಟೆಕ್ಟ್ ಮಾಡುತ್ತೋ ಅದೇ ರೀತಿ ನಮ್ಮ ವಿಶ್ವನ ಪ್ರೊಟೆಕ್ಟ್ ಮಾಡ್ತಿರುವಂತದ್ದು ಆ ಓಝೋನ್ ಲೇಯರ್. ಇದರ ಪ್ರೊಟೆಕ್ಷನ್ ಸಂಬಂಧಪಟ್ಟಂತೆ ಮಾಂಟ್ರಿಯಲ್ ಪ್ರೋಟೋಕಾಲ್ 1987ರಲ್ಲಿ ಆಗತ್ತೆ. 1985ರಲ್ಲಿ ವಿಯೆನ್ನಾ ಕನ್ವೆನ್ಷನ್ ಆಗತ್ತೆ. ಅದಾದ ನಂತರ 2016ರಲ್ಲಿ ಕೈಗಾಲಿ ಅಮೆಂಡ್ಮೆಂಟ್ ಆಗತ್ತೆ ಮತ್ತು ಹಲವಾರು ಟಾಕ್ಸಿಕ್ ಕೆಮಿಕಲ್ಸ್ನ ಬ್ಯಾನ್ ಮಾಡಲಾಗತ್ತೆ. ಇದರಿಂದ ಓಝೋನ್ ಲೇಯರ್ಗೆ ಏನು ಎಫೆಕ್ಟ್ ಆಗೋದಿಲ್ಲ. ಮತ್ತೊಂದು ಅಂಗಕ್ಕೆ ಬಂದ್ರೆ ವಿಸಿ ಇಂಟರ್ನ್ಯಾಷನಲ್ ಲಾ, ರಾಷ್ಟ್ರಗಳ ನಡುವೆ ಇರುವಂತಹ ಕಾನೂನುಗಳು. ಅಂತಾರಾಷ್ಟ್ರೀಯ ಕಾನೂನುಗಳಿಲ್ಲ ಅಂತ ಹೇಳಿದ್ರೆ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ವಿಮಾನಗಳು ಯಾವ ತರ ಹೋಗ್ತಾ ಇತ್ತು, ಸಮುದ್ರದಲ್ಲಿ ಯಾವ ರೀತಿಯಾಗಿ ಸಾಗಾಣಿಕೆ ಆಗ್ತಾ ಇತ್ತು. ಸೊ ಅಂತಾರಾಷ್ಟ್ರೀಯ ಕಾನೂನುಗಳು ವ್ಯಾಪಾರ, ವಹಿವಾಟು, ಸಂಪರ್ಕ ಎಲ್ಲವಕ್ಕೂ ಕೂಡ ಅಡಿಪಾಯವಾಗಿದೆ. ವಿತೌಟ್ ಇಂಟರ್ನ್ಯಾಷನಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ಟೇಟ್ ಕೆನಾಟ್ ಫಂಕ್ಷನ್. State cannot take any kind of endeavor without the protection of international law. So that is the reason why
Under the aegis of United Nations, international law is gaining a strong momentum. ಇವತ್ತು ಎಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಎಲ್ಲ ಸೆಕ್ಟರ್ಗಳಲ್ಲಿ ನೋಡಿದಾಗ, ಎಲ್ಲ ಆಂಗಲ್ಗಳಲ್ಲಿ ನೋಡಿದಾಗ, ಎಲ್ಲ ವಿಷಯಗಳಲ್ಲಿ ನೋಡಿದಾಗ ಅದು ಕ್ರೋಢೀಕರಿಸಲಾಗಿದೆ. ಇಟ್ ಹ್ಯಾಸ್ ಬಿನ್ ಕೋಡಿಫೈಡ್. ಪ್ರತಿಯೊಂದು ವಿಷಯಕ್ಕೂ ಇವತ್ತು ಅಂತಾರಾಷ್ಟ್ರೀಯ ಕಾನೂನು ಇದೆ. ಸೊ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಸ್ಟ್ರೆಂತ್ ಮಾಡಿ ರಾಷ್ಟ್ರದ ಪ್ರಗತಿ ಮತ್ತು ರಾಷ್ಟ್ರೀಯ ಏಳಿಗೆಗೆ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಅಪರಾಧನ ತಡೆಯುವುದರಲ್ಲೂ ಕೂಡ ವಿಶ್ವಸಂಸ್ಥೆ ಕೆಲಸ ಮಾಡ್ತಾ ಇದೆ. ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್ಸ್, UNODC, works with countries and organizations to counter transnational organized crime by providing legal and technical assistance to fight corruption, money laundering, drug trafficking, smuggling, and strengthening criminal justice system. ಅಪರಾಧಿಗಳು ಕೇವಲ ಒಂದು ನಗರದಲ್ಲಿ, ಒಂದು ರಾಜ್ಯದ ಒಳಗಿರುವಂತಹ ಅಪರಾಧಿಗಳಲ್ಲ. ರಾಷ್ಟ್ರ ನಡುವೆ ಅಪರಾಧದ ಒಂದು ಮಾಫಿಯಾನೇ ಇದೆ. ದಾವೂದ್ ಇಬ್ರಾಹಿಂ, ಛೋಟಾ ರಾಜನ್, ಕೊಲಂಬಿಯಾದ ಪಾಬ್ಲೋ ಎಸ್ಕೋಬಾರ್, ಫ್ರಾಂಕ್ ಲೂಕಾಸ್, ಮಿಗೋಲ್ ರಾಡ್ರಿಗಸ್, ಜಾಕ್ವಿನ್ ಗುಜ್ಮ್ಯಾನ್ ಎಲ್ಲ ಬಹಳ ಭಯಾನಕವಾಗಿರುವಂತಹ ಮಾಫಿಯಾ ಡಾನ್ಗಳು. ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಮಾದಕ ಪದಾರ್ಥಗಳನ್ನು ಟ್ರಾಫಿಕ್ ಮಾಡಿ, ವ್ಯಾಪಾರ ಮಾಡಿ ಶ್ರೀಮಂತರಾದವರು. ಇದನ್ನ ಕಡಿವಾಣ ಹಾಕಬೇಕು, ಸ್ಮಗ್ಲಿಂಗ್ ನ ಕಡಿವಾಣ ಹಾಕಬೇಕು. ಅದು ಕೇವಲ ಒಂದು ರಾಷ್ಟ್ರದ ಕೈಲಿ ಆಗೋದಿಲ್ಲ ಅದು. ಸೊ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಕ ವಿಶ್ವಸಂಸ್ಥೆ ಈ ರೀತಿಯಾಗಿರುವಂತಹ ಕೆಲಸಗಳನ್ನ ನಿರ್ವಹಿಸ್ತಾ ಇದೆ. It plays a very important role in combating crime, especially crime relating to corruption, money laundering like hawala, drug trafficking, etc. ಈಗಾಗಲೇ ನೋಡಿದೀವಿ, ರೆಫ್ಯೂಜಿಗಳ ಸಮಸ್ಯೆ ವಿಶ್ವದಲ್ಲಿ ಇದೆ. ರೆಫ್ಯೂಜಿಗಳು ಅಂತ ಹೇಳಿದ್ರೆ ಒಂದು ರಾಷ್ಟ್ರದಲ್ಲಿ ತನ್ನ ರಾಷ್ಟ್ರದ ಒಂದು ಭಾಗದ ಜನ ಮತ್ತೊಂದು ಭಾಗದ ಜನಗಳ ಮೇಲೆ ದಬ್ಬಾಳಿಕೆ ಮಾಡಿ ಓಡಿಸುವಂಥದ್ದು. ಆಂತರಿಕ ಗಲಭೆ. ಶ್ರೀಲಂಕಾ ಅಲ್ಲಿ ಸಿಂಹಲ ಮತ್ತು ತಮಿಳರ ನಡುವೆ ಯಾವಾಗ ಯುದ್ಧ ಆಗಕ್ಕೆ ಶುರುವಾಗುತ್ತೋ, ಸುಮಾರು 30 ವರ್ಷಗಳ ಯುದ್ಧ, ವೆಲ್ಲುಪ್ಪುಲೈ ಪ್ರಭಾಕರನ್ ನೇತೃತ್ವದಲ್ಲಿ LTTE ಮತ್ತು ಸಿನ್ಹಲ ಸರ್ಕಾರ. ಆಗ ಬಹುತೇಕವಾಗಿರುವಂತಹ ಪರ್ಸಿಕ್ಯೂಟೆಡ್ ತಮಿಳ್ ಅವರು ನಮ್ಮ ದೇಶಕ್ಕೆ ಹೊಡ್ ಬರ್ತಾರೆ. ಎಲ್ಲಿ ಹೋಗ್ಬೇಕು ಅವರು? ಇವತ್ತು ಮಯನ್ಮಾರಿನ ರೋಹಿಂಗ್ಯಾ, ಅವ್ರ ದೇಶದಲ್ಲಿ ಅವ್ರಿಗೆ ಜಾಗ ಇಲ್ಲ, ಚೆಲ್ಲಾಪಿಲ್ಲಿ ಆಗೋಗ್ತಾರೆ. ಅದೇ ರೀತಿಯಾಗಿ ಸಿರಿಯಾ, ಲೆಬನನ್, ಇರಾಕ್, ಅಲ್ಲಿದ್ದಂತಹ ನಾಗರಿಕರು ಆ ಯುದ್ಧದ ಪ್ರಭಾವದಿಂದ ಬೇರೆ ಕಡೆ ವಲಸೆ ಹೋಗುವಂಥದ್ದು. ಇಂಥ ಜನರು ಎಲ್ಲಿ ಹೋಗ್ಬೇಕು? ಸೊ ಇನ್ ಆರ್ಡರ್ ಟು ಪ್ರೊಟೆಕ್ಟ್ and secure and create a wholesome atmosphere until their home state is stabilized, until their home state can take them back, the protection is provided under United Nations High Commissioners for Refugees. UNHCR ಮೂಲಕ ಇಂಥ ವಲಸೆ ಹೋದಂತಹ ಜನಗಳು
ತಮ್ಮ ರಾಷ್ಟ್ರ ಸುಭದ್ರತೆಯಾಗಿ ವಾಪಸ್ ಹೋಗೋವರೆಗೂ ಕೂಡ ಅವ್ರಿಗೆ ಆಹಾರ ಆಗಿರ್ಬೋದು, ಇರ್ಲಿಕ್ಕೆ ಸ್ಥಳ ಆಗಿರ್ಬೋದು, ಆ ಮಕ್ಕಳಿಗೆ ಆಟ ಪಾಠಗಳಾಗಿರ್ಬೋದು, ಎಲ್ಲವನ್ನೂ ವಿಶ್ವಸಂಸ್ಥೆಯ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಎಂಬ ಅಂಗ ಕೆಲಸ ಮಾಡುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನೋಡಿದ್ದೀವಿ, ಬಹುತೇಕ ಮುಖ್ಯವಾಗಿರುವ ಕೆಲಸಗಳು ಮಾಡ್ತಾರೆ. ಈಗಾಗಲೇ ಹೇಳ್ತಿದ್ದೀನಿ, ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತ ವ್ಯಾಕ್ಸಿನ್ಸ್ನ ಆಫ್ರಿಕಾದ ಬಹುತೇಕ ಬಡ ರಾಷ್ಟ್ರಗಳಿಗೆ ಇದು ಸರಬರಾಜು ಮಾಡ್ತಾ ಇದೆ. ಎಕ್ಸಾಂಪಲ್ ಯುಗಾಂಡ, ದಕ್ಷಿಣ ಸೂಡಾನ್. ಅದಕ್ಕೆ ಅವರಿಗೆ ವೈರಸ್ಗೆ ಸಂಬಂಧಪಟ್ಟಂತ ಆ ರಾಷ್ಟ್ರಗಳಿಗೆ ಮಾಹಿತಿಯನ್ನು ನೀಡುವಂಥದ್ದು, ಯಾವ ರೀತಿಯಾಗಿ ಆರೋಗ್ಯಗಳನ್ನ ಕಾಪಾಡ್ಕೋಬೇಕು ಅನ್ನುವಂಥದ್ದು. ಪ್ರತಿ ವಾರನೂ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಮಾಡ್ತಾ ಇರ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರ್ತಾರೆ. ಮತ್ತು ವಿಶ್ವದಲ್ಲಿರುವಂತಹ ಈ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನಕ್ಕೆ ಈ ರೋಗ ಹರಡಿದೆ, ಈ ದಾಖಲೆಗಳನ್ನ ರೆಡಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಆ ವೆಬ್ಸೈಟ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ವಿಶ್ವಸಂಸ್ಥೆಯ WHO ವೆಬ್ಸೈಟ್ಗೆ ಹೋಗ್ಬಿಟ್ರೆ ನಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಸಿಗುತ್ತೆ, ವಿಶ್ವಸಂಸ್ಥೆ ಯಾವ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ. 15,39,54,491 ನಾಗರಿಕರು ಕೊರೋನಾ ಪಾಸಿಟಿವ್ ಆಗಿರುವಂತಹ ಮಾಹಿತಿ ನಮಗೆ ವಿಶ್ವಸಂಸ್ಥೆ ಕೊಡ್ತಾ ಇದೆ. ಅದರಲ್ಲಿ 32,21,052 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಈ ರೀತಿ ಉನ್ನತ ಮಟ್ಟದ ದಾಖಲೆಗಳನ್ನ ರೆಡಿ ಮಾಡಿಕೊಂಡು ಅದನ್ನ ಯಾವ ರೀತಿಯಾಗಿ ಫೈಟ್ ಮಾಡಬೇಕು, ಯಾವ ವ್ಯಾಕ್ಸಿನ್ ಉತ್ತಮವಾಗಿದೆ, ಇದಕ್ಕೆ ಸಂಬಂಧಪಟ್ಟಂತ ರಿಸರ್ಚ್ ಏನು, ಈ ಚೈನ್ ಸಿಸ್ಟಮ್ನ ಬ್ರೇಕ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಈ ಸಾಂಕ್ರಾಮಿಕ ರೋಗನ ತಡೆಗಟ್ಟಬೇಕು ಅಂದ್ರೆ ಯಾವ ರೀತಿಯಾಗಿರುವಂತಹ ಮಾರ್ಗಸೂಚಿಗಳನ್ನ ಅನುಸರಿಸಬೇಕು ವಿಶ್ವ, ಇದ್ರ ಬಗ್ಗೆ ಎಲ್ಲ ರಾಷ್ಟ್ರಗಳಿಗೆ ಸೂಕ್ತವಾಗಿರುವಂತಹ ಮಾಹಿತಿ, ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್ ಇವತ್ತು WHO ಕೊಡ್ತಾ ಇದೆ. ಇದ್ರ ಜೊತೆಯಲ್ಲಿ HIV, ಏಡ್ಸು, ಪೋಲಿಯೋ, ಸ್ಮಾಲ್ ಪಾಕ್ಸ್ ಎಲ್ಲವನ್ನು ತಡೆಗಟ್ಟಲು, ನಾಶ ಮಾಡಲು ವಿಶ್ವಸಂಸ್ಥೆ ಪ್ರಜೆಗಳ ಆರೋಗ್ಯದ ಬಗ್ಗೆ ಉನ್ನತ ಮಟ್ಟದ ಕಾರ್ಯಾಚರಣೆ ಮಾಡ್ತಾ ಇದೆ ಅಂತ ನಾವಿವತ್ತು ಗಮನಿಸಬಹುದು. ವಿಶ್ವಸಂಸ್ಥೆ ಹಲವಾರು ಹಂತದಲ್ಲಿ, ವಿವಿಧ ರೀತಿಯಲ್ಲಿ, ವ್ಯವಸ್ಥಾತ್ಮಕ ರೀತಿಯಲ್ಲಿ ರಾಷ್ಟ್ರಗಳ ಜೊತೆ ಸಹಕರಿಸಿ ತನ್ನ ವಿವಿಧ ಅಂಗಗಳ ಜೊತೆ ಉತ್ತಮ ಸಂಪರ್ಕಗಳನ್ನು ಸೃಷ್ಟಿಸಿ ವಿಶ್ವದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದರ ಜೊತೆಯಲ್ಲಿ ಪರಿಹಾರವನ್ನು ನೀಡುತ್ತಾ ಕಾರ್ಯಾಚರಣೆ ಮಾಡ್ತಾ ಅತ್ಯಂತ ಯಶಸ್ವಿ ಆಗಿರುವಂತ ಕೆಲಸ ಮಾಡ್ತಾ ಇದೆ ಅಂತ ನಾವಿವತ್ತು ನೋಡ್ಬೋದು. United Nations, by creating a wholesome atmosphere between the nations, enabling them to prevent war and go for negotiation, diplomacy, and mediation and arbitration, and trying to promote the world order through sustained development, catering to environment and climate, forcing the countries to grant human rights to their population, protecting refugees,
and helping the countries which are not able to withstand, securing the health of the global population, helping them to find research. It is playing a very important ರೋಲ್ ಅಂತ ನಾವು ಪರಿಗಣಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.